ನಿಮ್ಮ ಬೈಕ್ ಕಳುವಾಗಿದ್ಯಾ? ತಪ್ಪದೆ ಈ ಸ್ಟೋರಿ ನೋಡಿ. ಇದು ರಾಜಧಾನಿ ಬೆಂಗಳೂರಿನ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ನಡೆದ ಘಟನೆ. ಆ ಘಟನೆ ಏನು ಅನ್ನೋದನ್ನ ಹೇಳ್ತೀನಿ ಬನ್ನಿ. 2023 ಡಿಸೆಂಬರ್ 30ಕ್ಕೆ ತನ್ನ ರಾಯಲ್ ಎನ್ಫೀಲ್ಡ್ ಥಂಡರ್ ಬರ್ಡ್ ಬೈಕ್ ಕಳುವಾಗಿದೆ ಅಂತ ಹಕೀಮ್ ಅನ್ನೋ ವ್ಯಕ್ತಿ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದಿನಾಂಕ 26/1/2024ಕ್ಕೆ ದೂರು ಕೊಡ್ತಾರೆ. ಇವರ ದೂರಿನ ಆಧಾರದ ಮೇಲೆ ಅಂದೇ ಎಫ್ಐಆರ್ ಕೂಡ ದಾಖಲಾಗುತ್ತೆ. ಅದರಲ್ಲಿ ಗಾಡಿ ಡೀಟೇಲ್ಸ್, ರಿಜಿಸ್ಟ್ರೇಷನ್ ನಂಬರ್, ಚಾಸೀಸ್ ಮತ್ತು ಎಂಜಿನ್ ನಂಬರ್ ಸೇರಿದಂತೆ ಗಾಡಿಯ ಎಲ್ಲಾ ಮಾಹಿತಿ ನೀಡಿರ್ತಾರೆ. ಬಹಳ ದಿನಕ್ಕಾದ್ರೂ ಹಕೀಮ್ ಅವರ ಬೈಕ್ ಬಗ್ಗೆ ಪೊಲೀಸರಿಂದ ಯಾವುದೇ ಮಾಹಿತಿ ಸಿಗಲ್ಲ. ಈ ಮಧ್ಯೆ ಇವರು ತಮ್ಮ ಕಳುವಾದ ಗಾಡಿಯ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾರೆ. ಪೋಸ್ಟ್ನಿಂದ ಸಿಗುತ್ತೆ ಅಚ್ಚರಿಯ ಟ್ವಿಸ್ಟ್. ಇವರ ಸೋಷಿಯಲ್ ಮೀಡಿಯಾ ಪೋಸ್ಟ್ಗೆ ಪ್ರತ್ಯುತ್ತರ ಎಂಬಂತೆ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಇವರ ಗಾಡಿ ಇರೋ ಮಾಹಿತಿ ಮಾರ್ಚ್ ತಿಂಗಳಲ್ಲಿ ದೂರುದಾರರಿಗೆ ಗೊತ್ತಾಗುತ್ತೆ. ಈ ಬಗ್ಗೆ ಇನ್ನಷ್ಟು ತನಿಖೆಗೆ ಇಳಿದ ದೂರುದಾರ ಹಕೀಮ್ ಅವರ ಗಾಡಿ ಚಾಸಿ ನಂಬರ್ ಮತ್ತು ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ರಿಕವರಿ ಮಾಡಿಟ್ಟ ಗಾಡಿ ಚಾಸಿ ನಂಬರ್ ಸೇಮ್ ಇರುತ್ತೆ. ಆದ್ರೆ ಗಾಡಿ ಕದ್ದವ ಇದರ ನೇಮ್ ಪ್ಲೇಟ್ ಮಾತ್ರ ಬದಲಾಯಿಸಿ ತಮಿಳುನಾಡಿನ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ್ದಾನೆ. ಇದಕ್ಕೆ ಇಲ್ಲಿದೆ ಪ್ರೂಫ್ ನೋಡಿ. ತಮ್ಮ ಗಾಡಿ ಸಿಕ್ತು ಅಂತ ಖುಷಿಯಲ್ಲಿದ್ದ ಹಕೀಮ್ ಅವರು ಬ್ಯಾಟರಾಯನಪುರ ಪೊಲೀಸರ ಬಳಿ ಹೋಗಿ ಬೈಕ್ ಬಗ್ಗೆ ವಿಚಾರಿಸಿದ್ರೆ ತಮಗೇನು ಗೊತ್ತೇ ಇಲ್ಲ ಅನ್ನೋ ಉತ್ತರ ಕೊಡ್ತಾರೆ ಬ್ಯಾಟರಾಯನಪುರ ಪೊಲೀಸ್ ಠಾಣೆ ಸಿಬ್ಬಂದಿ. ಅಲ್ಲದೆ ಗಾಡಿ ರಿಕವರಿಯ ಬಗ್ಗೆ ಮಾಹಿತಿ ಕೊಡಲ್ಲ, ತಿಂಗಳಾನುಗಟ್ಲೆ PF ಅಂದ್ರೆ ಪ್ರೊಸೀಜರ್ ಫಾಲೋ ಮಾಡಲ್ಲ, ಅಲ್ಲದೆ ಕಳ್ಳನ ಬಗ್ಗೆ ಮಾಹಿತಿಯನ್ನೂ ಬಹಿರಂಗಪಡಿಸದೆ ದೂರುದಾರರನ್ನ ಸತಾಯಿಸಲಾರಂಭಿಸಿದ್ರು. ಕಳ್ಳ ಸಿಕ್ಕದ್ನ ಎಷ್ಟನೇ ತಾರೀಕು ನೀವು ರಿಕವರ್ ಮಾಡ್ಕೊಂಡು ಒಂದು ಬೈಕ್ ಅಲ್ಲ, ಅದನ್ನೇ ನನಗೆ ನಾನು ಕೇಳಿದ್ರು ಇದ್ರಲ್ಲಿ ಏನಾದರೂ ಸಿಗುತ್ತಾ ಡಾಕ್ಯುಮೆಂಟೇಷನಲ್ಲಿ ಅಥವಾ ಏನು ಹೇಳೋಕ್ಕಾಗಲ್ವಾ? ಹೇಳಿಕೆ ಇಟ್ ಮೀನ್ಸ್ ಆ ಥರ ಅಲ್ಲ. ಎಷ್ಟನೇ ತಾರೀಕು ಸಿಕ್ತು ಅನ್ನೋ ಒಂದು ಎಕ್ಸಾಕ್ಟ್ ಮಾಹಿತಿ ಆಗಿರ್ಬೋದು, ಅದು ಮಾಜಾರು ಮಾಡಿದಾಗ ತಗೊಳ್ತಕ್ಕಂಥ ಫೋಟೋ ಪ್ರಿಂಟ್ ಆಗಿರ್ಬೋದು, ಅದೆಲ್ಲ ನೀವು RTI ಅಲ್ಲೇ ತಗೋಬೇಕು. ಅದೆಲ್ಲ ಡಾಕ್ಯುಮೆಂಟ್ ಸ್ವಲ್ಪ ಒಬ್ಬ ವ್ಯಕ್ತಿ ಮೇಲೆ ಅವನ ಆರೋಪಿ ಅಂತ ನಾವು ಅಪ್ರೂವ್ ಮಾಡಬೇಕು. ಅದಕ್ಕೆ ಏನು ಡಾಕ್ಯುಮೆಂಟ್ರಿ ತೊಗೊಂಡಿರ್ತೀವಿ ಅದನ್ನು ನಾವು ನಿಮಗೆ ಅದೆಲ್ಲ ಕೊಡ್ತೀವಿ. ನಿಮಗೆ ಅಂತಲ್ಲ, ನಾನು ಕೇಳಿದ್ರು ನಮಗೆ ಕೊಡ್ತೀವಿ. ಆ್ಯಸ್ ಎ ಪೊಲೀಸ್ ನನಗೂ ಕೊಡಲ್ಲ. ಅಚಾನಕ್ ಆಗಿ ವೀಲ್ ಚೇಂಜ್. ಒಂದು ದಿನ ಅಚಾನಕ್ ಆಗಿ ದೂರುದಾರ ಹಕೀಮ್ ಅವರ ಥಂಡರ್ ಬರ್ಡ್ ಗಾಡಿಯ ನಾರ್ಮಲ್ ಸ್ಪೋಕ್ಸ್ ಇರೋ ವೀಲ್ ಅನ್ನ ಗಾಡಿಗೆ ಜೋಡಿಸಲಾಯಿತು. ಅದಕ್ಕೆ ಸಾಕ್ಷಿ ಇಲ್ಲಿದೆ ನೋಡಿ. ದಿನ ಕಳೆದಂತೆ ಈ ಬೈಕ್ನ ಒಂದೊಂದೇ ಪಾರ್ಟ್ಗಳು ಮಾಯವಾಗತೊಡಗಿದವು. ಆದರೆ ಹೀಗೆ ಮಾಯವಾದ ಬೈಕ್ ಭಾಗಗಳು ಎಲ್ಲಿ ಹೋಗಿವೆ ಅಂತ ಇನ್ವೆಸ್ಟಿಗೇಟ್ ಮಾಡಿದಾಗ ಅದು ಅದೇ ಪೊಲೀಸ್ ಸ್ಟೇಷನ್ನ ಸಿಬ್ಬಂದಿ ಓಡಾಡುವ ಕೆಂಪು ಬಣ್ಣದ ರಾಯಲ್ ಎನ್ಫೀಲ್ಡ್ ಥಂಡರ್ ಬರ್ಡ್ಗೆ ಸಿಕ್ಕಿಸಲಾಗಿತ್ತು. ಇದಕ್ಕೂ ನಮ್ಮ ಬಳಿ ಸಾಕ್ಷಿ ಇದೆ. ಮೊದಲು ಈ ಫೋಟೋ ನೋಡಿ. ಇದು ಬ್ಯಾಟರಾಯನಪುರ ಪೊಲೀಸ್ ಠಾಣೆಯ ಸಿಬ್ಬಂದಿ ಓಡಾಡೋ ಬೈಕ್ಗೆ ಮೊದಲು ಇದ್ದ ನಾರ್ಮಲ್ ಸ್ಪೋಕ್ ವೀಲ್. ಈ ಫೋಟೋ ನೋಡಿ. ಅದೇ ಕೆಂಪು ಬಣ್ಣದ ಬುಲೆಟ್ಗೆ ಥಂಡರ್ ಬರ್ಡ್ ಗಾಡಿಯ ಅಲೈ ವೀಲ್ ಜೋಡಿಸಿರೋದನ್ನು ನೀವು ಸ್ಪಷ್ಟವಾಗಿ ಗಮನಿಸಬಹುದು. ಆದ್ರೆ ಈ ಕೆಂಪು ಬಣ್ಣದ ಥಂಡರ್ ಬರ್ಡ್ ಬೈಕ್ ಕೂಡ ಅದ್ಯಾರೋ ಪ್ರತೀಕ್ ಸಿಂಗ್ ಅನ್ನೋ ವ್ಯಕ್ತಿಗೆ ಸೇರಿರುವಂಥದ್ದು. ಅದು ಹೇಗೆ ಈ ಪೊಲೀಸ್ ಸ್ಟೇಷನ್ ಪಾಲಾಯಿತು ಅನ್ನೋದು ಕೂಡ ತನಿಖೆಗೆ ಯೋಗ್ಯ ಸಬ್ಜೆಕ್ಟೇ ಬಿಡಿ. ಮೊನ್ನೆ ಅಂದ್ರೆ 21 ಆಗಸ್ಟ್ 2024 ಬುಧವಾರದ ತನಕ ಈ ಕೆಂಪು ಬಣ್ಣದ ಬೈಕ್ಗೆ ಇದೇ ದೂರುದಾರ ಹಕೀಮ್ ಅವರ ಥಂಡರ್ ಬರ್ಡ್ ಗಾಡಿಯ ಅಲೈ ವೀಲೇ ಇತ್ತು. ಇದಕ್ಕೆ ನಮ್ಮ ವಿಜಯ್ ಟೈಮ್ಸ್ ತಂಡ ಬುಧವಾರದಂದು ಬ್ಯಾಟರಾಯನಪುರ ಪೊಲೀಸ್ ಸ್ಟೇಷನ್ಗೆ ಹೋಗಿ ತೆಗೆದ ವಿಡಿಯೋನೇ ಸಾಕ್ಷಿ. ಆದ್ರೆ ಯಾವಾಗ ವಿಜಯ್ ಟೈಮ್ಸ್ ತಂಡ ಬ್ಯಾಟರಾಯನಪುರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ಬೈಕ್ ಬಗ್ಗೆ ವಿಚಾರಿಸಲು ಪ್ರಾರಂಭಿಸಿತೋ ಮತ್ತು ದೂರುದಾರ ಹಕೀಮ್ ACP ಅವರಿಗೆ ದೂರು ಕೊಟ್ಟರು, ಆಗ ಎಲ್ಲವೂ ಅದಲು ಬದಲಾಯಿತು. ಹಕೀಮ್ ಅವರ ಗಾಡಿಗೆ ಮತ್ತೆ ಅದರದ್ದೇ ವೀಲ್ ಜೋಡಿಸಲಾಯಿತು. ಧೂಳು ಹಿಡಿದು ವಯಸ್ಸಾದ ಮುದುಕಿಯಂತಿದ್ದ ಹಕೀಮ್ ಬೈಕ್ ಈಗ ಹೊಸ ಮಧುಮಗಳಂತೆ ಪಳಪಳ ಹೊಳೆಯಲಾರಂಭಿಸಿದೆ.
ಪ್ರಕರಣದ ತನಿಖೆಯನ್ನು ಮುಂದುವರಿಸಿದ ವಿಜಯ ಟೈಮ್ಸ್ ತಂಡ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಜೀವನ್ ಕೆ ಅವರ ಪ್ರತಿಕ್ರಿಯೆ ಕೇಳಲು ಬುಧವಾರ ಅಂದ್ರೆ ಆಗಸ್ಟ್ 21ಕ್ಕೆ ಹೋಯಿತು. ಆದರೆ ಕೇಸಿದೆ, ಕೋರ್ಟ್ ಇದೆ ಅಂತ ನಮ್ಮನ್ನ 2 ದಿನ ಅಲೆದಾಡಿಸಿ ಕೊನೆಗೆ ಶುಕ್ರವಾರ ನಮಗೆ ಈ ರೀತಿ ಉತ್ತರ ಕೊಟ್ಟರು. ಇಲ್ಲಿ ಹೋಗೋದಿಲ್ಲ, ಕೂತಿದ್ದೀನಿ. ಈಗ ಸಡನ್ ನಾವು ಕಾಲ್ ಬಂತು ಅಂದಾಗ ಹೋಗ್ಲೇಬೇಕು. ನಾವು ಟೈಮಿಂಗ್ಸ್ ಇರಕ್ಕಾಗಲ್ಲ. ಏನು ಇಲ್ಲ ಅಂದ್ರೆ ಸ್ಟೇಷನ್ ನಾನು ಮಧ್ಯಾಹ್ನ ಊಟ ಮಾಡು ಇಲ್ಲೇ ಇರ್ತೀನಿ. ಆತರ ಇದ್ದಾಗ ಹೋಗ್ಲೇಬೇಕು. ಸರ್ ಎಷ್ಟು ಗಂಟೆ ಬರ್ತೀರಿ? ಏನೋ ಮೊನ್ನೆ ನೀವು ಬಂದಾಗ ಫೋನ್ ಮಾಡಿದಾಗ ಸ್ವಲ್ಪ ಮಗು ಡೆತ್ ಆಗಿತ್ತು. ತುಂಬಾ ಕ್ರಿಟಿಕಲ್ ಗೊತ್ತಲ್ಲ, 9 months ಮಗು. ಅದನ್ನ ಆಮೇಲೆ ಚೈನ್ ಸ್ನ್ಯಾಚಿಂಗ್ ಆಗಿತ್ತು, ಒಂದು HBT ಆಗಿದೆ. ಈಗ ಒಂದು ಕೇಸ್ ಇತ್ತು. ಇವರು ಹೇಳೋ ಪ್ರಕಾರ ಈ ಬೈಕ್ ಮಾರ್ಚ್ ತಿಂಗಳಲ್ಲ, 20 ಜುಲೈ 2024ಕ್ಕೆ ರಿಕವರಿ ಆಗಿದೆಯಂತೆ. ಕಳ್ಳನ ಹೆಸರು ಸರ್ವರ್ ಪಾಷಾ ಅಂತೆ. ಆದರೆ ಹಕೀಂ ಅವರ ದೂರವಾಣಿ ನಂಬರ್ ಸಿಗದ ಕಾರಣ ಅವರಿಗೆ ಸೂಕ್ತ ಸಮಯದಲ್ಲಿ ಮಾಹಿತಿ ಕೊಡಲು ಸಾಧ್ಯವಾಗಿಲ್ಲ ಅಂತಾರೆ ಇನ್ಸ್ಪೆಕ್ಟರ್. ಏನಿಲ್ಲ, ಅದು ನಮಗೆ ಕೆಲಸ ಮಾಡಿ ಇಷ್ಟ ಇಲ್ಲ, ಕೆಲಸ ಇಲ್ಲ ಅಂತೇಳಿ ಅವ್ರದ್ದು ಆ ಕೆಲಸ ಇಲ್ಲ ಅಂತ ಮಾಡಿಸ್ತಾ ಇದಾರೆ ಅಂತ ಅಷ್ಟೇ. ಅವ್ರಿಗೆ ಒಂದ್ 2 ದಿನ ಆಗಿದೆ ಡೆಲಿವರಿ ಕೆಲಸ ಇಷ್ಟ ಮಾಡಿಸಿದ್ರೆ ಇವರೆಲ್ಲ ಅವಾಗಿಂದ ಇವ್ರು ಆರಾಮಾಗಿ ಕೆಲಸ ಮಾಡ್ಕೊಂಡಿದ್ದಾರೆ ಅಂತ ಅವ್ರಿಗೆಲ್ಲ ಇದು ಮಾಡ್ತಾ ಇತ್ತು ಅಷ್ಟೇ. ಅವ್ರಿಗೆ ಓನರ್ ನಂಬರ್ ಅದರಲ್ಲಿ ಲಿಸ್ಟ್ ಮ್ಯಾಚ್ ಆಯ್ತು. ಹೊರಗಡೆಯಿಂದ ನಾವು ಆನ್ಲೈನ್ ಕಾಲ್ ಮಾಡಿಲ್ಲ. ಅವ್ರು ಹೇಳಿದ್ರು ಆನ್ಲೈನ್ ಕಾಲ್ ಕನೆಕ್ಟ್ ಇದೆ, ನಾವು ಸುಮಾರು ಸರಿ ಮಾಡಿದ್ರೆ ಅಲ್ಲಿ ಕೊಡ್ತಾರೆ. ಆಕೆ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಗೊತ್ತಾ ನೀವು ಗಾಡಿ ಅವ್ರ ಗಾಡಿ ಇಲ್ಲಿದೆ ಅಂತ ಹೇಳ್ಕೊಂಡು ಅವ್ರಿಗೆ ಗೊತ್ತೇ ಇಲ್ಲ, ಇನ್ಫಾರ್ಮ್ ಮಾಡಿಲ್ಲ. ನಂಬರ್ ಕಾಂಟ್ಯಾಕ್ಟ್ ಆಗ್ತಾರೆ ಮೇಡಮ್. ಅಲ್ಲ, ಅವರು ಯಾವ ಸ್ಟೇಷನ್ ಅಲ್ಲಿ FIR ಮಾಡಿಸಿದ್ರು ಅದಕ್ಕೆ ಕೇಸ್ ಮಾಡಿ ಟ್ರಾನ್ಸ್ಫರ್ ಅಲ್ಲ ಗೊತ್ತು. ಅವರು ಅದು ಯಾವ ಗಾಡಿ ಕಳ್ತನ ಕೇಸ್ ಆಗಿದೆ. ಯಾವ ಸ್ಟೇಷನ್ ಕೆಲಸ ಮಾಡೋರು ಅವರು. ರಿಕವರಿ ಆದ ಬೈಕ್ಗೆ ಹೊಸ ರೂಪ ಬಂದಿದೆಯಲ್ಲ, ವೀಲ್ ಚೇಂಜ್ ಆಗಿದೆಯಲ್ಲ, ಇದು ಹೇಗಾಯ್ತು, ಇದರ CCTV ಫುಟೇಜ್ ಸಿಗ್ಬೋದಾ ಅಂತ ನಾವು ನಾನಾ ಪ್ರಶ್ನೆ ಕೇಳಿದಾಗ ಅದಕ್ಕೆ ಅವರ ಬಳಿ ಉತ್ತರವೇ ಇರಲಿಲ್ಲ. ನಿನ್ನೆ ಆಗಿದ್ದ ಪರಿಸ್ಥಿತಿ ಮತ್ತೆ ಇವತ್ತೀಗ ಕರೆಂಟ್ಲಿ ಇರ್ತಕ್ಕಂಥ ಅದ್ರ ಏನ್ ಹೇಳ್ತೀರಿ ಚಾರ್ಮೆಂಡು ಹೆಂಗೆ ನೀವು ಕೊಡೋತ್ತಿಗೆ ಆ ತರ ಎಲ್ಲ ಮಾಡಿ ಕೊಡ್ತೀರಾ? ರಿಪೇರಿ ಮಾಡಿಸಿ ಇರ್ಲಿಲ್ಲ ಸರ್. ಸರಿ, ಇಲ್ಲಿ ನಿಂತಿದ್ದಾಗ ಹೇಳಿ ನನ್ಗೆ ಅಷ್ಟೇ. ನಾನು ಅವ್ರು ಕಳ್ಳ ಕರ್ಕೊ ಬಂದಾಗ ಹಂಗಿತ್ತೇನೋ ನನಗೆ ಗೊತ್ತಿಲ್ಲ, ನಾನ್ ನೋಡಿಲ್ಲ. ನಾನ್ ಕೇಳ್ತಾ ಇರೋದು, ನಿನ್ನೆ ಈ ಜಾಗದಲ್ಲಿ ಇದ್ದಂತಹ ಗಾಡಿ ಹಂಗಿರ್ಲಿಲ್ಲ. ಪೆಟ್ರೋಲ್ ಲೀಕ್ ಆಗ್ತಾ ಇತ್ತು, ಫುಲ್ ಗಲೀಜಾಗಿತ್ತು, ಏನೇನೋ ಆಗಿತ್ತು ಬಿಡಿ, ಅದು ಬೇರೆ ವಿಷಯ. ಬಟ್ ಇವತ್ತು ಹೆಂಗೆ ಎಲ್ಲ ರಿಪೇರಿ ಮಾಡ್ಕೊಂಡು ಫುಲ್ಲು ಮದುಮಗಳ ತರ ರೆಡಿ ಆಗಿದೆ ಅಂದ್ರೆ ಹೆಂಗೆ ಅಂತ ಆ ರೀತಿ ಕೊಡ್ತೀರಾ? ಆಪ್ಷನ್ ಇದೆಯಾ ನಿಮ್ಮಲ್ಲಿ? ಓನರ್ ಅವ್ರ ಗಾಡಿ ಅವ್ರು ಕೇಳ್ತಾರ, ಅವರು ಕೇಳೋಣ ಅವರಿಗೆ. ಅಲ್ಲ, ನಾನು ನಿಮ್ಮನ್ನ ಕೇಳ್ತಾ ಇದೀನಿ. ಮೇಡಮ್, ಈಗ ಬೈಕ್ ಓನರ್ದು ಅವ್ರಿಗೆ ಕೇಳೋಣ ಅಂತ ಅವರಿಗೆ. ಸರ್, ಬೈಕ್ ಓನರ್ ಇದೆ ಸರ್, ಬಟ್ ನಿಮ್ಮಿಂದ ತಗೊಂಡು ಅವರು. ಸೊ ಇಷ್ಟ ದಿನ ನಿಮ್ಮ ಸುಪರ್ತಿಯಲ್ಲಿ ಇತ್ತು. ಹಾಗಿದ್ದಾಗ ನೀವು ಕೊಡೋತ್ತಿಗೆ ಹಂಗೆ ಮಾಡಿ ಕೊಡ್ತೀರಾ ಎಲ್ಲರಿಗೂ? ಎಲ್ಲರಿಗೂ ಓನರ್ ಕೇಳ್ಬೇಕು ಅವರಿಗೆ. ಅವರು ಓನರ್ ಹೇಳ್ತಾರ ನನಗೆ ಹೆಂಗೆ ತಂಗ್ ಮಾಡಿಸ್ಕೊಡಿ ಸರ್ ಕಳ್ದೋಗಿದ್ದಾಗ ಅಂತ, ಅದನ್ನೇ ಮಾಡಿಸ್ಕೊಡ್ತೀರಾ? ಕಳ್ಳನ ಹತ್ರ ಹೆಂಗಿರುತ್ತೆ ಕೊಡ್ತೀವಿ ಅಷ್ಟೇ. ಈಗ ಬೈಕ್ ಇದೆ, ಏನ್ ಪ್ರಾಬ್ಲಮ್ ಏನಾಗಿರುತ್ತೆ ಅಂತ. ಈಗ ಅಲ್ಲ ಸರ್, ನನ್ಗೆ ವಂಡರ್ ಆಯ್ತು, ಕಳ್ತನ ಆಗಿದ್ ಬೈಕ್ ನ ಪೊಲೀಸರು ಇಷ್ಟ ಚೆನ್ನಾಗಿ ರಿಪೇರಿ ಮಾಡಿಸಿ ಕೊಡ್ತಾರ ಅಂತ. ಹಾಗಾಗಿ ಅಂದ್ರೆ ಎಲ್ಲರಿಗೂ ಹಂಗೆ ಮಾಡಿಸಿ ಕೊಡ್ತೀರಾ ರಿಪೇರಿ ಮಾಡಿಸಿ? ಹೊಸ ಬೈಕ್ ತರ ಬ್ರ್ಯಾಂಡ್ ಬೈಕ್ ಹೋಗೋದು ಎಲ್ಲಾ ಪಾರ್ಟ್ಸ್ ಕಿತ್ಕೊಂಡು ಕೊಡ್ತಾರೆ. ಕೆಲವು ಕಳ್ಳರು ಬರೀ ಪೆಟ್ರೋಲ್ ಮಾತ್ರ ಯೂಸ್ ಮಾಡ್ಕೊಂಡು ಓಡಿಸ್ಬಿಟ್ಟು ಹಂಗೆ ಬಿಟ್ಟು ಹೋಗ್ತಾರೆ. ಡಿಪೆಂಡ್ಸ್ ಅದು. ಕೆಲವು ಟೈಮು ಟೈರು ಗೀರು ಬ್ಯಾಟ್ರಿ ಎಲ್ಲ ತಕ್ಕೊಡ್ತಾರೆ. ಕೆಲವರು ಬರೀ ಇನ್ನೂ ಶೋಕ್ ಇರುತ್ತೆ, ಬರೀ ವೀಲಿಂಗ್ ಗೋಸ್ಕರ ಕರೀತಾರೆ. ಆತರ ಹೆಂಗಿರುತ್ತೆ ಹಂಗೆ ಇರುತ್ತೆ ಗಾಡಿ. ಕೆಲವು ಟೈಮ್ ಕೆಲವರು ಬರೀ ಪಾರ್ಟ್ಸ್ಗಳಿಗೋಸ್ಕರ ಕರೀತಾರೆ. ಅದು ಡಿಪೆಂಡ್ಸ್ ಅದು. ಸರ್, ಈಗ ನಿಮ್ಮ CCTV ಇದೆ ಅಲ್ಲ, ನೆನ್ನೆ ಫುಟೇಜ್ ನೋಡ್ತೀರಾ ಗಾಡಿ ಹೆಂಗಿತ್ತು ಅಂತ? ನೆನ್ನೆದ ಆ ಕಡೆಗೆ ಇಲ್ಲ, ನೆನ್ನೆ ಇಲ್ಲ. ಹೌದಾ? ಹೇಗಿದೆ ನೋಡಿ ಬ್ಯಾಟರಾಯನಪುರ ಪೊಲೀಸರ ಸುಳ್ಳಿನ ಕಂತೆ. ಇಲ್ಲಿ ಬೇಲಿಯೇ ಎದ್ದು ಹೊಲ ಮೇಯ್ತಾ ಇದೆ. ಇಲ್ಲಿನ ಪೊಲೀಸರು ಕಾನೂನು ಮೀರಿ ವರ್ತಿಸಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳೂ ಇವೆ. ಇಲ್ಲಿ ನ್ಯಾಯ ಕೊಡುವವರೇ ಅನ್ಯಾಯ ಮಾಡಿದ್ದಾರೆ. ಇದು ಒಂದು ಬೈಕ್ನ ಕಥೆಯಲ್ಲ. ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಅವರು ಪ್ರಾಮಾಣಿಕವಾಗಿ ಈ ಪ್ರಕರಣದ ಕೂಲಂಕುಷ ತನಿಖೆ ಮಾಡಿದ್ರೆ ಇನ್ನಷ್ಟು ಬೈಕ್ಗಳ ವಿಚಿತ್ರ ಕಥೆಯ ಜೊತೆಗೆ ನಿಜವಾದ ಬೈಕ್ ಕದ್ದ ಕಳ್ಳನ ರಹಸ್ಯ ಜೊತೆಗೆ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯ ಸಿಬ್ಬಂದಿಯ ಕೆಲ ರಹಸ್ಯವೂ ಹೊರಬರುವುದರಲ್ಲಿ ಅನುಮಾನವೇ ಇಲ್ಲ. ಸೌಮ್ಯ, ಶ್ರೀಕಾಂತ್ ಹಾಗೂ ವೀರಜ್, ವಿಜಯ ಟೈಮ್ಸ್, ಬೆಂಗಳೂರು.